ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ನೋಡ್ತಿರೋದು ಪ್ರತಿಯೊಬ್ಬರನ್ನು ದೇವರು ಹೇರಾಳವಾಗಿ ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ಈ ಮುಂಜಾನೆ ವೇಳೆಯಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭಾಶಯ ಕೋರುತ್ತೇನೆ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೇನೆ. ಹೌದು, ಈ ಮುಂಜಾನೆ ವೇಳೆ ಸ್ವಲ್ಪ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ತಂದೆಯಾದ ದೇವರು, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ, ನೀನ ಜೀವಳ ವಾಕ್ಯದ ಪದಗಳ ಗುಡಾರ್ಥ ತಿಳಿಯಪಡಿಸು ಸ್ವಾಮಿ. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಸ್ವಾಮಿ ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ, ಮನುಷ್ಯರು ಮುಖ ನೋಡ್ಬೋದು, ನನ್ನ ತಂದೆಯಾದ ದೇವರ ಅಂತರಾಳದ ಹೃದಯವನ್ನು ತಿಳಿದಿರುವ ದೇವರು ನೀನಾಗಿದ್ದೆ ಕರ್ತನೆ. ಈ ಮುಂಜಾನೆ ವೇಳೆ ಸ್ವಾಮಿ ಅಪ್ಪ, ನಾವು ಯಾವುದೇ ಪರಿಸ್ಥಿತಿಯಲ್ಲಿರ್ಬೋದು, ದುಃಖದಲ್ಲಿ, ವೇದನೆಯಲ್ಲಿ, ಕಷ್ಟಗಳಲ್ಲಿ, ಹೋರಾಟಗಳಲ್ಲಿ, ಶೋಧನೆಯಲ್ಲಿ, ಎಲ್ಲ ಸಂದರ್ಭದಲ್ಲೂ ಸಹ ದೇವರೇ, ನೀನು ತಂದೆಯಾಗಿ, ತಾಯಿಯಾಗಿ, ದೇವರಾಗಿ ನಮ್ಮನ್ನು ಬಲಪಡಿಸುವಂತನಾಗಿದ್ದೀಯ. ಅದಕ್ಕಾಗಿ ನಿನ್ನನ್ನು ಹಸ್ತಕ್ಕೆ ನಾನೇ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಮಾನಸಿಕವಾಗಿ ನಾವು ಏನು ಮಾತಾಡಬಾರ್ದು ರಾಜ, ನಿನ್ನ ಆಲೋಚನೆ, ನಿನ್ನ ಮಾತುಗಳಲ್ಲಿ ಹೊರಡಲ್ಪಡಲಿಕ್ಕೆ ಕರ್ತನೆ. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾನೆ. ಮುಂಜಾನೆ ವೇಳೆ ಸಣ್ಣ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ನಾವು ಪ್ರಾರ್ಥನೆ ಕೇಳೋದಕ್ಕೆ ದೊಡ್ಡ ಕಾರ್ಯ ನೀನು ನಡೆಸೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮೊದಲ ನಾಮದ ಪ್ರಾರ್ಥಿಸ್ತೇನೆ ತಂದೆ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರಿಯ ದೇವರ ಮಕ್ಕಳು, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನೀವೆಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೇನೆ. ಪ್ರಿಯ ಬ್ರದರ್, ಸುಮ್ಮನಿರೋ ಬ್ರದರ್, ನಮ್ಮ ಕಷ್ಟ ನಮಗೆ ಗೊತ್ತು. ನೀವೇನು ಫೋನೆಲ್ಲ ಚೆನ್ನಾಗಿದ್ದೀರಾ ಅಂತೀರಾ? ಹೌದು, ಅನೇಕ ಜನಗಳಿಗೆ ಶೋಧನೆಗಳು, ಕಷ್ಟಗಳು, ಹೋರಾಟಗಳು. ಯೇಸುಸ್ವಾಮಿ ಭೂಮಿಯಲ್ಲಿರುವಾಗ ಯೇಸುಸ್ವಾಮಿ ಒಂದು ಮಾತು ಹೇಳಿದ್ರು, ಈ ಲೋಕದಲ್ಲಿ ನಿಮಗೆ ಕಷ್ಟಗಳು, ಸಂಕಟಗಳು ಎಲ್ಲವೂ ಉಂಟು, ಆದರೆ ನೀವು ಧೈರ್ಯದಿಂದಿರಿ. ಶೋಧನೆ ಅನ್ನೋದು ಯಾರಿಗೆ ಬರಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಇರುತ್ತೆ ಒಂದು ಕಷ್ಟ. ನನ್ನ ಉದಾಹರಣೆ ನಾವು ಸಭೆಯಲ್ಲಿ ಎಷ್ಟೋ ಸಂದರ್ಭದಲ್ಲಿ ಉದಾಹರಣೆ ಹೇಳ್ತಾ ಇರ್ತೀನಿ. ಗಾರೆ ಕೆಲಸ ಮಾಡುವಾಗ ಮಕ್ಕಳನ್ನ ಬೀದಿಲಿ ಮಣ್ಣಲ್ಲಿ ಬಿಟ್ಟು ತಂದೆ ತಾಯಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಆ ಮಕ್ಕಳು ಮಣ್ಣಲ್ಲಿ ಬಿದ್ದು ಒದ್ದಾಡ್ಕೊಂಡು, ಕೆಸರು ಮುಟ್ಕೊಂಡು, ಗಲೀಜಾಗಿ ಹಿಂಗೆ ಇರ್ತದೆ. ಆದರೆ ಆ ಮಗುಗೆ ಯಾವುದೇ ಕಾರಣಕ್ಕೆ ಯಾವುದೋ ಒಂದು ರೋಗನೂ ಬರಲ್ಲ, ಏನೂ ಬರಲ್ಲ, ಇನ್ನೂ ಆ್ಯಕ್ಟಿವ್ ಆಗಿ ಚೆನ್ನಾಗಿರುತ್ತೆ. ಆದರೆ ಈಗಿನ ಜನ್ರೇಷನ್ ನಾವು ನಮ್ಮ ಮಕ್ಳು ಏನಾದರೂ ರೋಡಲ್ಲಿದ್ದರೆ ಮಗು ಬಿಟ್ಟು ಮುಟ್ಬಾರ್ದು, ಸಡಿಕ್ಕು ಚಪ್ಪಲಿ ಹಾಕ್ಕೊಂಡು ಆಚೆ ಹೋಗ್ಬೇಕು, ಹಂಗೆ ಹೋಗ್ಬಾರ್ದು, ಹಂಗೆ ಹಿಂಗೆ ತುಂಬ ಕೇರ್ ಮಾಡ್ತೀವಿ. ಆದರೆ ಗಾರೆ ಕೆಲಸ ಮಾಡುವಂಥ ಮಗು ಯಾವ ಚಪ್ಪಲಿ ಹಾಕಲ್ಲ, ಏನಿಲ್ಲ, ಎಷ್ಟು ಗಲೀಜಿದ್ರು ಹಂಗೆ ಓಡಾಡ್ಕೊಂಡು ಆಟಾಡ್ಕೊಂಡಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಆದರೆ ನಮ್ಮ ಮಕ್ಕಳು ಆಚೆ ಬಂದರೆ ಸಾಕು ಇನ್ಫೆಕ್ಷನ್ ಆಗಿಬಿಡುತ್ತೆ. ಏನಾಗುತ್ತೆ? ಡಸ್ಟ್ ಅಲರ್ಜಿ ಆಗುತ್ತೆ, ಕೆಸರೆಲ್ಲ ಮುಟ್ಟಬಾರ್ದು, ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ, ಜ್ವರ ಬರುತ್ತೆ, ನೆಗಡಿ ಆಗುತ್ತೆ. ಈ ರೀತಿ ಏನಾಗ್ತಿದೆ, ನಾವು ಒಂದೊಂದು ನಮ್ಮ ಮಕ್ಕಳನ್ನ ಈ ರೀತಿ ಕೇರ್ ಮಾಡ್ತೀವಿ. ಏನಕ್ಕೆ ಅಂದರೆ, ಲಾಸ್ಟಿಂದ ಹೇಳ್ತಾ ಇದ್ದೆ, ಒಬ್ಬ ವ್ಯಕ್ತಿಗೆ ಒಂದು ಕಷ್ಟ ದೇವ್ರು ಕೊಡ್ತಾ ಇದ್ದಾರೆ, ಒಂದು ಹೋರಾಟ ಒಬ್ಬ ವ್ಯಕ್ತಿಗೆ ಬರ್ತಾ ಇದೆ, ಒಬ್ಬ ವ್ಯಕ್ತಿ ಒಂದು ಶೋಧನೆ ಬರ್ತಾ ಇದೆ ಅಂದರೆ ಆ ಶೋಧನೆ ಸಹಿಸ್ಕೊಳ್ಳುವಂಥ ಶಕ್ತಿ ಇದ್ದರೆ ಮಾತ್ರ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಆಮೇನ್, ಹಾಲೆಲೂಯಾ. ಅದಕ್ಕಾಗಿ ಒಂದು ವಾಕ್ಯ ಬರಲ್ಪಟ್ಟ 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 13ನೇ ವಾಕ್ಯ ತೆಗೆದಿರೋರು ಓದಿ. 1 ಕೊರಿಂಥದವರಿಗೆ 10ನೇ ಅಧ್ಯಾಯ 13ನೇ ವಾಕ್ಯ. ಮನುಷ್ಯರಿಗೆ ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲ್ಲ. ಆಮೇನ್, ಹಾಲೆಲೂಯಾ. ಈ ದಿನದಲ್ಲಿ ನಿನಗೊಂದು ಹೋರಾಟ ಬರ್ತಿದೆ, ನಿನಗೊಂದು ಕಷ್ಟ ಬರ್ತಿದೆ, ಜನಗಳು ನೀನು ನಿಂದಿಸ್ತಾ ಇರ್ಬೋದು, ಸ್ವಂತದವ್ರು ನೀನು ನಿಂದಿಸ್ತಾ ಇರೋದು, ಬಿಸ್ನೆಸ್ಸಲ್ಲಿ ನೀನು ನಿಂದಿಸ್ತಾ ಇರ್ಬೋದು, ಬಿಸ್ನೆಸ್ ಬೆಳೀತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ, ಕುಟುಂಬದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ಕುಟುಂಬದಲ್ಲಿ ಏಳಿಗೆ ಆಗ್ತಿಲ್ಲ ಅಂತ ನೀನು ಗೋಳಾಡ್ತಿರ್ಬೋದು. ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತನ ಆತನ ಹಸ್ತಕ್ಕೊಪ್ಪಿಸಿಕೊಡು. ದುರ್ವಾಕ್ಯನೇ ಬರ್ತದೆ, ಮನುಷ್ಯನಿಗೆ ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿನಗೆ ಸಂಭವಿಸಲಿಲ್ಲ. ದೇವರು ಯಾರು? ನಂಬಿಗಸ್ತನು. ಆಮೇನ್. ನಿನಗೊಂದು ಒಂದು ಶೋಧನೆ ಬರ್ತಿದ್ರೆ ಅದನ್ನು ಸಹಿಸ್ಕೊಡುವಂಥ ಶಕ್ತಿ ನಿನಗೆ ದೇವರು ಇದ್ದರೆ ಮಾತ್ರ ಕೊಡ್ತಾರೆ, ಇಲ್ಲ ಅಂದರೆ ಕೊಡಲ್ಲ. ನೋಡಿದರೆ ಚಿಕ್ಕ ಬಡವ್ರ ಮನೇಲೆ ದೊಡ್ಡ ರೋಗ ಬಂದಿದೆ ಅಂತ ನಾವು ಗಾರೆ ಕೆಲಸ ಮಾಡೋದು ಅಥವಾ ಕಷ್ಟದಲ್ಲಿರೋ ಚಿಕ್ಕ ಸಣ್ಣ ಪುಟ್ಟ ವಾಸ ಮಾಡುವಂಥ ಮನೆಯಲ್ಲಿ ದೊಡ್ಡ ರೋಗ ಬರೋದಿಲ್ಲ. ಯಾಕಂದರೆ ದೇವ್ರಿಗೆ ಗೊತ್ತು, ಬಂದರೆ ಅವ್ರ ಕೈಯಲ್ಲಿ ಹಾಸ್ಪಿಟಲೆಲ್ಲ ಖರ್ಚು ಮಾಡಿ ನೋಡ್ಕೊಳ್ಳೋಕೆ ತುಂಬ ಕಷ್ಟ ಆಗೋದು ಅಂತ. ಅದರಿಂದ ಒಬ್ಬನಿಗೊಂದು ರೋಗ ಬರ್ತಿದೆ, ಒಬ್ಬನಿಗೊಂದು ಕಷ್ಟ ಬರ್ತಿದೆ ಅಂದರೆ ಆ ಫೇಸ್ ಮಾಡೋಂಥ ಶಕ್ತಿ ನಿನಗೆ ಇದೆ. ನೀನೇನು ಮಾಡ್ತೀಯ? ಕಷ್ಟ ಬಂದಾಗ, ರೋಗ ಬಂದಾಗ, ಹೋರಾಟ ಬಂದಾಗ, ನೆಂಟರು ಅವರು ನಿಮ್ಮನ್ನು ಕಣ್ಣೀರು ಹಾಕಿದಾಗ ನೀವೇನು ಮಾಡ್ತಾರೆ? ಇನ್ನೊಬ್ಬರ ಹತ್ರ ಹೋಗಿ ನಿಮ್ಮ ಕಷ್ಟನ ಹೇಳ್ಕೊತೀರ. ನನ್ನ ಕುಟುಂಬ ಹಿಂಗಾಗಿದೆ, ನನ್ನ ಕುಟುಂಬ ಇನ್ನೊಬ್ರ ಹತ್ರ ಹೇಳಿದಾಗ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಅವ್ರು ಇನ್ನೊಬ್ರು ಹೀಗೆ ಚೈನ್ ಥರ ಏನಾಗುತ್ತೆ, ನಿನ್ನ ಕುಟುಂಬ ಊರೆಲ್ಲ ಸ್ಪ್ರೆಡ್ ಆಗುತ್ತೆ. ಕೊನೆಯಲ್ಲಿ ಯಾರೋ ಒಬ್ಬ ಗೊತ್ತಿಲ್ಲದವ್ನು ಬಂದು ನಿನ್ನ ಹತ್ರ ಮಾತಾಡಿದ್ರೆ, ಏನು ಬರ್ತಾರೆ, ಏನು ಸಿಸ್ಟರ್ ನಿನ್ನ ಕುಟುಂಬ ಹಿಂಗಂತ ಅಂದರೆ ಅವಾಗ ಏನಾಗುತ್ತೆ ಹೇಳು? ನಿನ್ನ ಮನಸ್ಸಿಗೆ ಎಷ್ಟು ದುಃಖ ಆಗುತ್ತೆ, ಹೌದಲ್ವಾ?
ಮನುಷ್ಯರೇ ಹಂಗೆ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತ ನಂಬಿಕೆಯಿಂದ ಯಾರಾದರೂ ಒಬ್ರಿಗೆ ಹೇಳ್ತೀಯ, ಬಟ್ ಅವ್ರು ಏನು ಮಾಡ್ತಾರೆ, ಅವ್ರ ನಂಬಿಕೆನ ಉಳಿಸ್ಕೊಳೋದಿಲ್ಲ. ನಾನು ಕಳೆದ ದಿನದಲ್ಲಿ ಯೇಸು ಸ್ವಾಮಿಯನ್ನು ಸಹ ತುಂಬ ಪ್ರೀತಿ ಮಾಡ್ತಾರೆ. ಮನುಷ್ಯರು ಏನು ಮಾಡ್ತಾರೆ ಮೇಲೆ ನೋಡ್ತಾರೆ, ನಿನ್ನ ಕಷ್ಟ ಅಂದಾಗ ಅಥವಾ ದುಃಖದಿದ್ದಾಗ ಸಂತೈಸ್ತಾರೆ ಹೊರತು, ಆದರೆ ನಿನ್ನ ಕಷ್ಟ ಸಂದರ್ಭದಲ್ಲಿ, ಶೋಧನೆ ಸಂದರ್ಭದಲ್ಲಿ, ಹೋರಾಟ ಸಂದರ್ಭದಲ್ಲಿ ನಿನ್ನ ಪ್ರೀತಿ ಮಾಡುವ ದೇವ್ರನ್ನ ತಂದೆ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರು ಹೇಳ್ತಾ ಇರೋದು, ಮನುಷ್ಯನಿಗೆ ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸೋದಿಲ್ಲ. ಹಾಲೆಲೂಯಾ. ದೇವರ ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರಿದ ಶೋಧನೆಯನ್ನು ನಿಮಗೆ ಬರಮಾಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುತ್ತೆ. ಶೋಧನೆಯಾಗುತ್ತಿದ್ದಂತಲೇ ತಪ್ಪಿಸಿಕೊಳ್ಳುವಂಥ ಮಾರ್ಗ ಆಡೇ ಸಿದ್ಧ ಮಾಡ್ತಾನೆ. ನಿನಗೊಂದು ಶೋಧನೆ ಬರ್ತಾ ಇದೆ ಅಂತಂದರೆ ಅದು ಆಡೇ ಅದೊಂದು ಮಾರ್ಗ ದೇವ್ರು ಸಿದ್ಧ ಮಾಡಿ ಇಟ್ಟಿರ್ತಾನೆ. ಆದರೆ ನಾವೇನು ಮಾಡ್ತೀವಿ, ನಾವಾಗಲೇ ಹೇಳಿದೆ, ನಮ್ಮ ಮನೆ ಕಷ್ಟ ಊರಲ್ಲೇ ಹೇಳ್ಕೊಗ್ತೀವಿ. ನೀವು ದೇವ್ರ ಹತ್ರ ಓದುವಾಗ ಅದರ ಬೇಕಾದಂಥ ಮಾರ್ಗ, ಅದು ಬೇಕಾದಂಥ ಬಿಡುಗಡೆ, ಆ ಶೋಧನೆಯಿಂದ ನಿಮಗೆ ಹೊರತರಬೇಕು ಅಂತ ಮಾರ್ಗ ಆಡೇ ದೇವ್ರು ಸಿದ್ಧ ಮಾಡಿದ್ದಾನೆ. ಅದು ಯಾವುದು ಅಂತ ನೀನು ಕಂಡುಹಿಡ್ಕೋಬೇಕು ಅಂದರೆ ಮೊದಲು ದೇವ್ರ ಬಳಿ ಮೊಣಕಾಲು ಹಾಕಬೇಕು. ಮೊಣಕಾಲು ಹಾಕುವಾಗ ದೇವರು ನಿನ್ನ ಸನ್ನಿಧಿಯಲ್ಲಿ ಇರುವ ನಿನ್ನ ಪರಿಸ್ಥಿತಿಗಳನ್ನು ಎಲ್ಲವೂ ತಿಳಿದಿರುವ ದೇವರು ನಿನಗೆ ಒಂದು ಹೊಸ ಮಾರ್ಗವನ್ನು ತಿಳಿಪಡಿಸುವತನಾಗಿದ್ದಾನೆ. ಆ ಮಾರ್ಗದಲ್ಲಿ ನಡೆಸುವಾಗ ಎಲ್ಲ ಶೋಧನೆಗಳಿಂದ ನಿನಗೊಂದು ಬಿಡುಗಡೆ ಉಂಟಾಗುತ್ತೆ. ಈ ದಿನದಲ್ಲಿ ಯಾರಿಗೊಂದು ಶೋಧನೆ ಇಲ್ಲ ಇಲ್ಲಿ, ಯಾರಿಗೆ ಕಷ್ಟ ಇಲ್ಲ ಇಲ್ಲಿ. ಭೂಮಿಯಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಇದೆ. ಆರೋಗ್ಯದ ವಿಷಯದಲ್ಲಿ ಒಂದು ಕಷ್ಟ ಇದೆ, ಸಂಪತ್ತು ವಿಷಯದಲ್ಲಿ ಕಷ್ಟ ಇದೆ, ಮಕ್ಕಳು ಇಲ್ಲ ಅಂತ ಅನೇಕರು ಕಷ್ಟಪಡ್ತಾ ಇದ್ದಾರೆ, ರೋಗದಲ್ಲಿ ಕಷ್ಟಪಡ್ತಾ ಇದ್ದಾರೆ, ದುಃಖದಲ್ಲಿ ಕಷ್ಟಪಡ್ತಾ ಇದ್ದಾರೆ. ಸಾಂಪತ್ತಿಕ ವಿಷಯದಲ್ಲಿ ಏನಪ್ಪ, ಬೆಳಗ್ಗೆ ಎದ್ದರೆ ಮನೇಲಿ ಏನು ತರೋಕ್ಕೂ ಕಾಸಿಲ್ಲ. ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಒಂದು ಶೋಧನೆ ಹೋರಾಟ ಬರ್ತಿದ್ದಾರೆ, ಅದು ಸಹಿಸ್ಕೊಳ್ಳುವಂಥ ಶಕ್ತಿ ನಿಂಗೆ ಆಡೇ ದೇವರು ಕೊಟ್ಟಿದ್ದಾರೆ. ಒಂದು ಶೋಧನೆಯಲ್ಲಿ ತಗಲಾಕೊಂತಿದೆಯಾ ಅಂದರೆ ಅದಕ್ಕಾಗಲೇ ತಪ್ಪಿಸ್ಕೊಳ್ಳುವಂಥ ಒಂದು ಮಾರ್ಗವೂ ಸಹ ಸಿದ್ಧ ಮಾಡಿದರೆ. ಅದಕ್ಕಾಗಿ ನಿನ್ನ ಜೀವಿತನ ಆತನ ಕೈಗೆ ಒಪ್ಪಿಸಿಕೊಡು. ಆತನ ಕೈ ಒಪ್ಪಿಸಿಕೊಡುವಾಗ ಆತನ ಯಾರಿದ್ದ, ದೇವರು ನಂಬಿಗಸ್ತನು. ಮನುಷ್ಯನಿಗೆ ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿನಗೆ ಸಂಭವಿಸಲಿಲ್ಲ. ಆಮೇನ್. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಬಲಪಡಿಸಲಿ. ಅದಕ್ಕಾಗಿ ಈ ವಾಕ್ಯದಲ್ಲಿ ನಾವು ಬಲವಾಗಿ ನೆನಿಲ್ಲ. ದೇವರು ನನಗೊಂದು ಹೊಸ ಬಲ ಕೊಟ್ಟಿದ್ದಾರೆ. ದೇವರು ಶೋಧನೆಯಲ್ಲಿ ನನಗೆ ಆಡು ಬಿಡುಗಡೆ ಕೊಟ್ಟಿದ್ದಾರೆ, ಹೊಸ ಮಾರ್ಗ ನನಗೆ ತೆರೆದಿದ್ದಾರೆ ಅಂತ ನಂಬಿಕೆ ನಮ್ಮಲ್ಲಿ ಇರಲಿ. ಆಗ ದೇವರು ಕಾರ್ಯ ನೀನಲ್ಲಿ ನೆರವೇರ್ತದೆ. ಅದಕ್ಕಾಗಿ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.